A very good afternoon to all my dear viewers. Welcome to my YouTube channel. This is Arun Giradi here. In today's class, we would like to explain one of the important question, that is registration process for a new applicant ಅಂತ ನಾವಲ್ಲಿ ಕರಿತೀವಿ. GST ಸಬ್ಜೆಕ್ಟ್ ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರೊಸೆಸ್ ಆಫ್ ರಿಜಿಸ್ಟ್ರೇಷನ್ ಫಾರ್ ಅ ನ್ಯೂ ಅಪ್ಲಿಕೆಂಟ್ ಅಂತ. ಇದರ ಅರ್ಥ ಏನಂದರೆ ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಮಾಡಿರ್ತಾರೆ GST ಒಳಗಡೆ, ಯಾರ್ದು ಥ್ರೆಶೋಲ್ಡ್ ಲಿಮಿಟ್ ಹೆಚ್ಚಾಗಿರುತ್ತೆ, ಸೊ ಅಂತಹ ವ್ಯಕ್ತಿಗಳಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರೊಸೆಸ್ ಆಫ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಸೊ ಹಿಯರ್ ಎ ಪರ್ಸನ್ ಈಸ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ವಿದಿನ್ 30 days ಇಫ್ ಹಿ ಬಿಕಮ್ ಅ ಲಯಬಲ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇದರ ಅರ್ಥ ಏನಂದರೆ within 30 days a person is able to got registered under GST portal when his threshold limit is cross the exemption ಅಂತ ಕರಿತೀವಿ ನಾವು. ಅಂದರೆ ಯಾವ ವ್ಯಕ್ತಿ ಥ್ರೆಶೋಲ್ಡ್ ಲಿಮಿಟು ಮೀರಿ ಹೋಗುತ್ತೆ ಅಂಥ ವ್ಯಕ್ತಿ ಏನು ಮಾಡೋಕ್ಕೆ ಎಲಿಜಿಬಲ್ ಇರ್ತಾನೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹಿ ಹ್ಯಾಸ್ ಟು ಡೂ ರಿಜಿಸ್ಟ್ರೇಷನ್ ವಿತ್ ಆನ್ಲೈನ್ ಥ್ರೂ ಆನ್ಲೈನ್ www.gst.gov.in ಅಂದರೆ ಗೌರ್ಮೆಂಟ್ ವೆಬ್ಸೈಟ್ ಹೋಗಿ ಕಾಮನ್ ಪೋರ್ಟಲ್ ಒಳಗೆ ಅವ ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಸೊ ಲೆಟ್ ಅಸ್ ಡಿಸ್ಕಸ್ ದ ರಿಜಿಸ್ಟ್ರೇಷನ್ ಇನ್ ಡಿಟೇಲ್. ಫಸ್ಟ್ ದ ಫಾಲೋಯಿಂಗ್ ಪ್ರೊಸೆಸ್ ಇನ್ ಫಸ್ಟ್ ಪ್ರೊಸೆಸ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಅಂತ ನಾವಲ್ಲಿ ಕರಿತೀವಿ. ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಅಂದರೆ ದ ಪರ್ಸನ್ ಈಸ್ ಏಬಲ್ ಟು ಗಾಟ್ ರಿಜಿಸ್ಟರ್ಡ್ ಅಂಡರ್ ರಿಜಿಸ್ಟರ್ ನಂಬರ್ 1. ಸೊ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಡಿವೈಡೆಡ್ ಇಂಟು ಪಾರ್ಟ್ A and part B. ಅಂದರೆ ಫಸ್ಟ್ and foremost thing is you have to divide the application form of part A and part B. So part A ಮತ್ತು part B ಆಗಿ ಎರಡು ನಾವು ಏನು ಮಾಡ್ತೀವಿ, ಅಪ್ಲಿಕೇಶನ್ ಫಾರ್ಮನ್ನು ಡಿವೈಡ್ ಮಾಡ್ತೀವಿ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಏನೇನು ಇನ್ಫಾರ್ಮೇಷನ್ ಇರಬೇಕು ಅಂತ ಕೊಟ್ಟರಲ್ಲಿ ದ ಟೈಪ್ ಆಫ್ ಅ ಟ್ಯಾಕ್ಸ್ ಪೇಯರ್, ಅಂದರೆ ಯಾವ ತೆರನಾದಂಥ ಟ್ಯಾಕ್ಸ್ ಪೇಯರ್ ರಿಜಿಸ್ಟ್ರೇಷನ್ ಮಾಡ್ತಾನೆ ಅನ್ನೋ ಇನ್ಫಾರ್ಮೇಷನ್ ಅಲ್ಲಿ ಇರಬೇಕು. ಆಮೇಲೆ ಇನ್ ವಿಚ್ ಸ್ಟೇಟ್ ಹಿ ಗಾಟ್ ರಿಜಿಸ್ಟ್ರೇಷನ್, ಅಂದರೆ ಯಾವ ಸ್ಟೇಟ್ನಲ್ಲಿ ಅವ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ಡಿಸ್ಟಿಕ್ನಲ್ಲಿ ಅವ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಬರೀಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಮೆನ್ಷನ್ ದ ಲೀಗಲ್ ನೇಮ್ ಆಫ್ ಅ ಬಿಸ್ನೆಸ್ ಆ್ಯಸ್ ಮೆನ್ಷನ್ ಇನ್ ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ನಲ್ಲಿ ಇದ್ದ ಹಾಗೆ ಅವನ ಏನು ಮಾಡ್ಬೇಕು ರೀ, ಲೀಗಲ್ ನೇಮನ್ನು ಅವ ಮೆನ್ಷನ್ ಮಾಡಬೇಕು. ಆಮೇಲೆ ಪ್ಯಾನ್ ಕಾರ್ಡ್ ನಂಬರನ್ನು ನಾವು ಬರೀಬೇಕು. ದಿಸ್ ಈಸ್ ಅ ಬೇಸಿಕ್ ಇನ್ಫಾರ್ಮೇಷನ್ ವಿಚ್ ಹಿ ಹ್ಯಾಸ್ ಟು ಫುಲ್ಫಿಲ್ ಅಂತ. ಅಂದರೆ ಇನ್ಫಾರ್ಮೇಷನ್ ಇವೆಲ್ಲ ಅದರಲ್ಲಿ ಇರಬೇಕು. ಅಂದರೆ ಟ್ಯಾಕ್ಸ್ ಪೇಯರ್ ಯಾರು, ಯಾವ ಸ್ಟೇಟ್ ಒಳಗೆ ರಿಜಿಸ್ಟ್ರೇಷನ್ ಮಾಡ್ತೀರಿ, ಆಮೇಲೆ ನಿಮ್ಮದು ಬಿಸ್ನೆಸ್ ಹೆಸರೇನು, ಆಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಏನು, ಇವೆಲ್ಲನೂ ಅದರಲ್ಲಿ ಬರೀಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಪಾರ್ಟ್ B ಒಳಗೆ ಏನು ಇರುತ್ತೆ ಅಂದ್ರೆ ರಿಜಿಸ್ಟರ್ ನಂಬರ್ 1 ಹ್ಯಾಸ್ ಟು ಇನ್ಕ್ಲೂಡ್ ಫಾಲೋಯಿಂಗ್ ಇನ್ಫಾರ್ಮೇಷನ್. ಫಸ್ಟ್ ಥಿಂಗ್ ಈಸ್ ಬಿಸ್ನೆಸ್ ಡೀಟೇಲ್ಸ್. ಬಿಸ್ನೆಸ್ ಡೀಟೇಲ್ಸ್ನಲ್ಲಿ ಫಸ್ಟ್ ದ ಅಪ್ಲಿಕೆಂಟ್ ಹ್ಯಾಸ್ ಟು ಫಿಲ್ ದ ಇನ್ಫಾರ್ಮೇಷನ್ ಆಫ್ ಬಿಸ್ನೆಸ್ ಡೀಟೇಲ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಸಚ್ ಆಸ್ ಅ ನೇಮ್ ಆಫ್ ಅ ಬಿಸ್ನೆಸ್, ಕಾನ್ಸ್ಟಿಟ್ಯೂಷನ್ ಆಫ್ ಅ ಬಿಸ್ನೆಸ್, the date of commencement of a business and the reason for obtaining the registration certificate. ಅಂದರೆ ಇದೆ ಯಾವ ಡೇಟ್ನಲ್ಲೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತೀರಿ, ಆಮೇಲೆ ಯಾವ ಟೈಪ್ ಆಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತೀರಿ, ನಿಮ್ಮ ಬಿಸ್ನೆಸ್ ಹೆಸರೇನು, ನಿಮ್ಮ ಬಿಸ್ನೆಸ್ ಏನೇನು ಇನ್ಕ್ಲೂಡ್ ಆಗಿರಬೇಕು, ನೀವು ಯಾವತ್ತು ಸ್ಟಾರ್ಟ್ ಮಾಡ್ತೀರಿ, ಆಮೇಲೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನು, ಇವೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇರಬೇಕು ಅಂತ ಹೇಳ್ತೀವಿ ನಾವು. ಅದು ಬಿಸ್ನೆಸ್ ಡೀಟೇಲ್ಸ್ನಲ್ಲಿ ಬರಬೇಕು. ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ what basic information is included in the business. All the information should be included here. On what purpose you are starting the business, what it should be included and everything. Okay. Amele partner's name should be also mentioned. The details of a stakeholder should be filled with the personal details like the name, date of birth, address, mobile number, email address, gender, designation. ಅಂದರೆ ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ, ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸ್ಟೇಕ್ ಹೋಲ್ಡರ್ ಹೆಸರನ್ನು ನೀವು ಅದರಲ್ಲಿ ಬರೀಬೇಕು. ಅವ್ರ ಪರ್ಸ್ನಲ್ ಡೀಟೇಲ್ಸ್. ಸ್ಟೇಕ್ ಹೋಲ್ಡರ್ ಅಂದರೆ ಯಾರು, ದೋಸ್ ಹೂ ಆರ್ ರಿಲೇಟೆಡ್ ಟು ಯುವರ್ ಫರ್ಮ್. ಅಂದರೆ ನಿಮ್ಮ ಫರ್ಮ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಸ್ಟೇಕ್ ಹೋಲ್ಡರ್ಸ್ ಯಾರು ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ಅಂದರೆ ಅವ್ರ ಹೆಸರೇನು, ಅವ್ರ ಡೇಟ್ ಆಫ್ ಬರ್ತ್ ಏನು, ಅವ್ರ ಅಡ್ರೆಸ್ ಏನು, ಅವ್ರ ಮೊಬೈಲ್ ನಂಬರ್ ಏನು, ಇಮೇಲ್ ಅಡ್ರೆಸ್ಸು, ಜೆಂಡರ್, ಪ್ರತಿಯೊಂದು ನೀವು ಅದರಲ್ಲಿ ಬರೆದಿರಬೇಕು ಅಂತ ಹೇಳ್ತೀವಿ ನಾವು. ಅದು ಪ್ರಮೋಟರ್ಸ್ ನೇಮ್ನಲ್ಲಿ. ಆಮೇಲೆ ಸಿಗ್ನೇಚರ್ ಈಸ್ ಆಲ್ಸೋ ನೆಸೆಸರಿ. ಅಥರೈಸ್ಡ್ ಸಿಗ್ನೇಚರ್ ಹ್ಯಾಸ್ ಬೀನ್ ಮೆನ್ಷನ್. ಅಂದರೆ ಏನ್ರಿ personal information of authorized signature like name, date of birth, mobile number, email address, PAN number, designation and everything should be signed ಅಂತ. ಅಂದರೆ ಪ್ರತಿಯೊಂದು ಸಿಗ್ನೇಚರ್ ಮುಖಾಂತರ ನಾವಲ್ಲಿ ಮೆನ್ಷನ್ ಮಾಡಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಅಥರೈಸ್ ಸಿಗ್ನೇಚರ್ ಅಂತ ಕರಿತೀವಿ. ಆಮೇಲೆ ರಿಪ್ರೆಸೆಂಟೇಟಿವ್ ಈಸ್ ಆಲ್ಸೋ ದೇರ್. ಅಥರೈಸ್ ರಿಪ್ರೆಸೆಂಟೇಟಿವ್ ಕೂಡ ಇರಬೇಕು. ಅಥರೈಸ್ ರಿಪ್ರೆಸೆಂಟೇಟಿವ್ ಡೀಟೇಲ್ಸ್ ಅಂದರೆ ಏನ್ರಿ, ಅವ್ರ ಪರ್ಸ್ನಲ್ ಸೆಕ್ಷನ್ಸು, ಅವರ ನೇಮು, ಡೆಸಿಗ್ನೇಷನ್ನು, ಮೊಬೈಲ್ ನಂಬರು,
ಪ್ರತಿಯೊಂದನ್ನು ಅದರಲ್ಲಿ ಬರೀಬೇಕು. ಆಮೇಲೆ ಪ್ಲೇಸ್ ಆಫ್ ಅ ಬಿಸ್ನೆಸ್, ಯಾವ ಪ್ಲೇಸ್ನಲ್ಲಿ ನೀವು ಸ್ಟಾರ್ಟ್ ಮಾಡಾಕ್ತೀರಿ ಆ ಪ್ಲೇಸ್ ಆಫ್ ಬಿಸ್ನೆಸ್ಸನ್ನು ನಾವು ಕೂಡ ಲೊಕೇಶನನ್ನು ಮೆನ್ಷನ್ ಮಾಡಬೇಕು. ವೈ? ಬಿಕಾಸ್ ದ ಸಪ್ಲೈ ತಿಳ್ಕೊಳ್ಳೋ ಸಲುವಾಗಿ, ಪ್ಲೇಸ್ ಆಫ್ ಸಪ್ಲೈ ತಿಳ್ಕೊಳ್ಳೋ ಸಲುವಾಗಿ ಆ ಇನ್ಫಾರ್ಮೇಷನ್ ನಾವು ಮೇಂಟೈನ್ ಮಾಡ್ತೀವಿ. ಆಮೇಲೆ ಅಡಿಷ್ನಲ್ ಪ್ಲೇಸ್ ಆಫ್ ಅ ಬಿಸ್ನೆಸ್, ಒಂದು ವೇಳೆ ಬ್ರಾಂಚಸ್ ಎಕ್ಸ್ಟ್ರಾ ಇದ್ದು ಅಂದರೆ ಇಫ್ ದೇರ್ ಈಸ್ ಎನಿ ಅದರ್ ಬ್ರಾಂಚಸ್ ಆಫ್ ಅ ಬಿಸ್ನೆಸ್ ದ ನಂಬರ್ ಆಫ್ ಅಡಿಷ್ನಲ್ ಪ್ಲೇಸಸ್ ಈಸ್ ಆಲ್ಸೋ ಮೆನ್ಷನ್ ಹಿಯರ್. ಅಂದರೆ ಹೆಚ್ಚಿನ ಸ್ಥಳಗಳು ಒಂದು ವೇಳೆ ಇದ್ದು ಅಂದರೆ ರಿಜಿಸ್ಟ್ರೇಷನ್ಗೆ ಅವುಗಳನ್ನು ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಗೂಡ್ಸ್ ಆ್ಯಂಡ್ ಸರ್ವೀಸ್ ಈಸ್ ಆಲ್ಸೋ ಮೆನ್ಷನ್. ದ ಡಿಟೇಲ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವೀಸ್ ವಿಚ್ ವಿ ವಾಂಟ್ ಟು ಸಪ್ಲೈ ದ ಬಿಸ್ನೆಸ್ ಶುಡ್ ಬಿ ಮೆನ್ಷನ್ ವಿತ್ HSN ಕೋಡ್ ಅಂತ ನಾವು ಅಲ್ಲಿ ಕರಿತೀವಿ. ಹಾರ್ಮೋನೈಸ್ ಸಿಸ್ಟಮ್ ನ್ಯೂಮೆರಿಕ್ ಕೋಡ್ ಈಸ್ ಟು ಬಿ ಮೆನ್ಷನ್. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಯಾವುದು ಸಪ್ಲೈ ಮಾಡಾಕ್ತೀವಿ ಅನ್ನೋದು ಕೂಡ ಅಲ್ಲಿ ಬರೀಬೇಕು. ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಬರೀಬೇಕು. ಹಿಯರ್ ದ ಡೀಟೇಲ್ ಆಫ್ ಅ ಬ್ಯಾಂಕ್ ಅಕೌಂಟ್ ಹ್ಯಾಸ್ ಬೀನ್ ಮೆನ್ಷನ್ ಫಾರ್ ಕಂಡಕ್ಟಿಂಗ್ ಬಿಸ್ನೆಸ್ ಸಚ್ ಆಸ್ account number, type of account, bank, IFSC code, everything should be mentioned under register number 1 ಅಂತ ನಾವಲ್ಲಿ ಕರಿತೀವಿ. Here in case of a person has a multiple business within a state, he has filed a separate application for registration for each business vertical. ಅಂದರೆ ಇದರ ಅರ್ಥ ಏನು ರೀ, ಒಬ್ಬ ವ್ಯಕ್ತಿ ಒಂದೇ ಸ್ಟೇಟ್ನಲ್ಲಿ ಒಂದಕ್ಕಿಂತ ಹೆಚ್ಚಿನ ಬಿಸ್ನೆಸ್ ಹೊಂದಿದ್ದ ಅಂದರೆ he has to maintain a separate index, means separate file he has to maintain ಅಂತ. ಆಮೇಲೆ ಅದಕ್ಕೆ ಇವೆಲ್ಲ ಪಾಯಿಂಟ್ ಎದುರು ಬರ್ತಾವೆ ಅಂದ್ರೆ ಅಪ್ಲಿಕೇಶನ್ ಒಳಗೆ ಬರ್ತಾವೆ. ಅಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನೇನು ಅಪ್ಲಿಕೇಶನ್ ತುಂಬಬೇಕು ಆ ಎಲ್ಲ ಅಪ್ಲಿಕೇಶನ್ಗೆ ನಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್. ಆಮೇಲೆ ಎರಡನೇದು ನಂಬರ್ ಏನು ಅಂದರೆ ಅಕ್ನಾಲೇಜ್ಮೆಂಟ್ ಕೊಡಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಕೇಸ್ ಆಫ್ ರಿಜಿಸ್ಟ್ರೇಷನ್ ಈಸ್ ಅಕ್ನಾಲೇಜ್ಮೆಂಟ್, ದೃಢೀಕರಣ ಅಂತ ಕರಿತೀವಿ. ಅಕ್ನಾಲೇಜ್ಮೆಂಟ್ ಅಂದರೆ ಇದೆ ದೃಢೀಕರಣ. ಫಾರ್ಮ್ ನಂಬರ್ 2 ಹ್ಯಾಸ್ ಟು ಇಂಡಿಕೇಟ್ ದ್ಯಾಟ್ ಆಫ್ಟರ್ ಸಬ್ಮಿಟಿಂಗ್ ಪಾರ್ಟ್ ಎ ಆಫ್ ಅ ಫಾರ್ಮ್ GST ರಿಜಿಸ್ಟರ್ ನಂಬರ್ 1 ಅಂದರೆ ಪಾರ್ಟ್ ಎ ರಿಜಿಸ್ಟರ್ ನಂಬರ್ 1 ತುಂಬಿದ ತಕ್ಷಣ ಪ್ಯಾನ್ ಕಾರ್ಡ್ ಈಸ್ ಟು ಬಿ ವೆರಿಫೈಡ್ ಆನ್ ಯುವರ್ GST ಪೋರ್ಟಲ್. ಪ್ಯಾನ್ ಕಾರ್ಡ್ ಏನಾಗತ್ತೆ ರೀ, ವೆರಿಫಿಕೇಷನ್ ಆಗುತ್ತೆ. ಯಾವಾಗ ರೀ, ಆಫ್ಟರ್ ಫಿಲ್ಫಿಲ್ಲಿಂಗ್ ದ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಈಸ್ ಆಲ್ಸೋ ವೆರಿಫೈಡ್ ವಿತ್ ಒನ್ ಟೈಮ್ ಪಾಸ್ವರ್ಡ್. ಅಂದರೆ ಏನು ರೀ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ಅಡ್ರೆಸ್ಸು, ಆಮೇಲೆ ಪ್ರತಿಯೊಂದು ಏನಾಗುತ್ತೆ ರೀ ವೆರಿಫೈ ಆಗುತ್ತೆ ವಿತ್ ಒನ್ ಟೈಮ್ ಪಾಸ್ವರ್ಡ್. ನಿಮ್ಮ ಮೇಲ್ಗೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಆಫ್ಟರ್ ವೆರಿಫಿಕೇಷನ್ ಆಫ್ ಪಾನ್, ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್, ದ ಅಪ್ಲಿಕೆಂಟ್ ವಿಲ್ ರಿಸೀವ್ ಅ ಅಕ್ನಾಲೇಜ್ಮೆಂಟ್ ಫಾರ್ಮ್ ಎಲೆಕ್ಟ್ರಾನಿಕಲಿ. ಅಪ್ಲಿಕೆಂಟ್ ಶುಡ್ ಫಿಲ್ ದ ಫಾರ್ಮ್ ಬಿ ಆ್ಯಂಡ್ ಇಟ್ ಶುಡ್ ಬಿ ಸಬ್ಮಿಟೆಡ್ ಆಫ್ಟರ್ ಅಟ್ಯಾಚ್ ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್. ಅಂದ್ರೆ ಏನು ರೀ, ಇಲ್ಲಿ ಏನು ಮಾಡ್ತಾರೆ ಅಂದರೆ GST ಪೋರ್ಟಲ್ನವರು ಆಫ್ಟರ್ ವೆರಿಫೈಯಿಂಗ್ ಯುವರ್ ಇಮೇಲ್ ಅಡ್ರೆಸ್, ಆಫ್ಟರ್ ವೆರಿಫೈಯಿಂಗ್ ಯುವರ್ ಮೊಬೈಲ್ ನಂಬರ್, ಆಫ್ಟರ್ ವೆರಿಫೈಯಿಂಗ್ ಯುವರ್ ಪ್ಯಾನ್ ನಂಬರ್, ದೇ ವಿಲ್ ಗಿವ್ ಅಕ್ನಾಲೇಜ್ಮೆಂಟ್, ಒಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ ಅವರು. ಅಕ್ನಾಲೇಜ್ಮೆಂಟ್ ಅಂದರೆ ದೃಢೀಕರಣ ಪತ್ರ ಅಂತ ಕರಿತೀವಿ. ಸೊ ಆ ದೃಢೀಕರಣ ಪತ್ರದ ಮುಖಾಂತರ ನೀವೇನು ಮಾಡ್ಬೋದು ರೀ, ಲೀಗಲಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ದೀರಿ ಅನ್ನೋದನ್ನು ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ವೆರಿಫಿಕೇಷನ್ ಆಫ್ ಅಪ್ಲಿಕೇಶನ್ ಫಾರ್ಮನ್ನು ಏನು ಮಾಡಬೇಕು, ನೆಕ್ಸ್ಟ್ ವೆರಿಫಿಕೇಷನ್ ಮಾಡಬೇಕು. ವೆರಿಫಿಕೇಷನ್ ಮಾಡಬೇಕಂದ್ರೆ ರಿಜಿಸ್ಟರ್ ನಂಬರ್ 3 ಪ್ರಕಾರ ಅಡಿಷ್ನಲ್ ಇನ್ಫಾರ್ಮೇಷನ್ ಇತ್ತು ಅಂದರೆ ಅದನ್ನು ಕೂಡ ನಾವು ಏನು ಮಾಡಬೇಕು, ಅಪ್ಲಿಕೆಂಟ್ ಮುಖಾಂತರ ತೊಗೋಬೇಕು ಅಂತ. ಆಮೇಲೆ ಅಪ್ಲಿಕೇಶನ್ ಫಾರ್ ಫಿಲ್ಲಿಂಗ್ ದ ಕ್ಲಾರಿಫಿಕೇಷನ್ ಅಂದರೆ ಏನು ರೀ, ರಿಜಿಸ್ಟರ್ ನಂಬರ್ 4 ಸ್ಟೇಟ್ಸ್ ದ್ಯಾಟ್ ಆಫ್ಟರ್ ರಿಸೀವಿಂಗ್ ಅ ರಿಜಿಸ್ಟರ್ ನಂಬರ್ 3 applicant has to require to reply for register number 4 with a necessary information within 7 working days of a date of receipt. ಅಂದರೆ ಏನರ ಕ್ಲಾರಿಫಿಕೇಷನ್ ಕೇಳಿರ್ತಾರೆ ಅವರು. ಅಂದ್ರೆ ನಿಮ್ಮ ಹೆಸರಿನಲ್ಲಿ ಏನಾರ ತೊಂದರೆ ಇತ್ತಂದ್ರೆ, ನಿಮ್ಮ ಮೊಬೈಲ್ ನಂಬರ್ ಏನಾರ ತೊಂದರೆ ಇದ್ದರೆ, ನಿಮ್ಮ ಇಮೇಲ್ ಅಡ್ರೆಸ್ನಲ್ಲಿ ಏನಾರ ತೊಂದರೆ ಇದ್ದರೆ ಅವರು ನಿಮ್ಗೇನು ಕೇಳ್ತಾರೆ, ರಿಕ್ವೆಸ್ಟ್ ಕೇಳ್ತಾರೆ. ಅಂದರೆ ನಿಮ್ಮ ಕ್ಲಾರಿಫಿಕೇಷನ್ ಕೇಳ್ತಾರೆ, ದೃಢೀಕರಣ. ಏನಾದರೂ ತಪ್ಪು ಮಾಹಿತಿ ಇತ್ತಂದ್ರೆ ಅದನ್ನ ರೆಕ್ಟಿಫೈ ಮಾಡಲಿಕ್ಕೆ 7 days ಅವ್ರಿಗೇನಿರುತ್ತೆ ರೀ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ sometimes application has to be rejected. ಇದು ಫಾರ್ಮ್ ನಂಬರ್ 3 ಒಳಗೆ ಬರ್ತೈತಿ. ಇಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, the registration applicant is rejected by issuing form number 3 to the register number 3 to the applicant. ಇದರ ಅರ್ಥ ಏನು ರೀ, sometimes the GST portal is not supposed to accept it. They can reject your application with proper reason. ಅಂದರೆ ಈ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಿಕ್ಕೆ ಪ್ರಾಪರ್ ರೀಸನ್ ಕೊಡ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಮೊಬೈಲ್ ನಂಬರ್ ಈಸ್ ಇನ್ವ್ಯಾಲಿಡ್, ಫಾರ್ ಎಕ್ಸಾಂಪಲ್ ನೇಮ್ ಈಸ್ ಇನ್ಕಂಪ್ಲೀಟ್, ಫಾರ್ ಎಕ್ಸಾಂಪಲ್ ಇಮೇಲ್ ಅಡ್ರೆಸ್ ಈಸ್ ನಾಟ್ ಫೌಂಡ್, ಪ್ಯಾನ್ ಕಾರ್ಡ್ ನಂಬರ್ ಈಸ್ ನಾಟ್ ಕರೆಕ್ಟ್, ಇವೆಲ್ಲ ಎಕ್ಸಾಂಪಲ್. ಸೊ ಇದರಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ದೇ ವಿಲ್ ರಿಜೆಕ್ಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಅ ಪ್ರಾಪರ್ ರೀಸನ್. ಅಂದರೆ ಯಾವುದಾದ್ರೂ ಒಂದು ರೀಸನ್ ಹೇಳಿ ಅವರು ನೀವು ಅಪ್ಲಿಕೇಶನನ್ನು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಫಾರ್ಮ್ ನಂಬರ್ 6 ಪ್ರಕಾರ ಲಾಸ್ಟಿಗೆ ಇಶ್ಯೂ ಆಫ್ ಅ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್.
ರಿಜಿಸ್ಟ್ರೇಷನ್ ನಂಬರ್ 6 ಪ್ರಕಾರ ಯಾವಾಗ ಇಶ್ಯೂ ಮಾಡ್ತಾರಂದ್ರೆ ಇಫ್ ದ ಅಪ್ಲಿಕೆಂಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಆಲ್ ದ ನೆಸೆಸರಿ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಥ್ರೂ ಫಾರ್ಮ್ ನಂಬರ್ 1, the authority will issue the registration certificate and the principal place of business as well as any additional information of a business. ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಈಸ್ ಟು ಬಿ ಮೆನ್ಷನ್ ವೆರಿ ಕ್ಲಿಯರ್ಲಿ. ಅಂದರೆ ಯಾವ ಪ್ಲೇಸ್ನಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕ್ತೀರಿ ಅನ್ನೋದನ್ನು ನಾವಲ್ಲಿ ಮೆನ್ಷನ್ ಮಾಡಬೇಕು, ಹೇಳಬೇಕು ಅಂತ. ಸೊ ಇವು 6 ಏನ್ರಿ ಸ್ಟೆಪ್ಸ್ ಆಫ್ GST registration. ನೋಡಿರಿ, ಇನ್ ಬ್ರೀಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕು. ಆ್ಯಸ್ ಅ ನ್ಯೂ ಅಪ್ಲಿಕೆಂಟ್ ಹಿ ಹ್ಯಾಸ್ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅ ರಿಜಿಸ್ಟ್ರೇಷನ್. ಅಂದರೆ ಯಾರ್ಯಾರು ತುಂಬಬೇಕಂದ್ರೆ ಟ್ಯಾಕ್ಸ್ ಪೇಯರ್ ಈಸ್ ಎಲಿಜಿಬಲ್ ಟು ಫಿಲ್ ಇಟ್ ವಿತ್ ಹಿಸ್ ಪ್ಯಾನ್ ನಂಬರ್ ವಿತ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಅವೆಲ್ಲ ತುಂಬಬೇಕು. ಆಮೇಲೆ ಬಿಸ್ನೆಸ್ ಡೀಟೇಲ್ಸ್ ಪ್ರತಿಯೊಂದನ್ನು ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ನಿಮ್ಮ ಟ್ರೇಡ್ ಟೈಪ್ ಯಾವುದು, ನಿಮ್ಮ ನೇಚರ್ ಆಫ್ ಬಿಸ್ನೆಸ್ ಏನು, ಅವೆಲ್ಲನೂ ಬರೀಬೇಕು. ಆಮೇಲೆ ನಿಮ್ಮ ಪ್ರಮೋಟರ್ಸ್ ಯಾರು, ಅವ್ರ ಹೆಸರೇನು, ಡೇಟ್ ಆಫ್ ಬರ್ತ್ ಏನು, ಡೆಸಿಗ್ನೇಷನ್ ಏನು, ಪ್ರತಿಯೊಂದನ್ನು ನಾವು ಅದರಲ್ಲಿ ಬರೀಬೇಕು. ನಿಮ್ಮ ಅಥರೈಸ್ ರಿಪ್ರೆಸೆಂಟೇಟಿವ್ ಬರೀಬೇಕು. ಯಾವ ಪ್ಲೇಸ್ ಒಳಗೆ ಸ್ಟಾರ್ಟ್ ಮಾಡಾಕ್ತೀರಿ ಅದನ್ನು ಬರೀಬೇಕು. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರೀಬೇಕು. ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸಪ್ಲೈ ಮಾಡ್ತೀರಿ ಅದನ್ನು ಬರೀಬೇಕು. ಯಾವ ಪ್ಲೇಸ್ ಆಫ್ ಬಿಸ್ನೆಸ್ನಲ್ಲಿ ಸೇಲ್ ಇದು ಮಾಡ್ತೀರಿ ಅದನ್ನು ಬರೀಬೇಕು. ಆಮೇಲೆ ಅದಕ್ಕೆ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ ಅವರು. ಅಕ್ನಾಲೇಜ್ಮೆಂಟ್ ಅಂದರೆ ಇಮೇಲ್, ಮೊಬೈಲ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಸೊ ಇವೆಲ್ಲನೂ ಹಾಕಬೇಕು. ಅವೆಲ್ಲ ಹಾಕಿದ ಮೇಲೆ ವೆರಿಫಿಕೇಷನ್ ಮಾಡ್ತಾರೆ ಅವರು. ವೆರಿಫಿಕೇಷನ್ ಮಾಡಲಿಕ್ಕೆ 7 days ಟೈಮ್ ಇರುತ್ತೆ ಅವ್ರಿಗೆ. ಇಫ್ ದೇ ಫೌಂಡ್ ಎನಿ ಮಿಸ್ಕನ್ಸೆಪ್ಷನ್ ಆರ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್, ಸೊ ದೇ ಹ್ಯಾವ್ ಟು ಆಸ್ಕ್ ಫಾರ್ ಅ ಕ್ಲಾರಿಫಿಕೇಷನ್. ಅದು ಆಗಲಿಲ್ಲ ಅಂದ್ರೆ ಅವ್ರು ಲಾಸ್ಟಿಗೆ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಒಂದು ವೇಳೆ ಕರೆಕ್ಟ್ ಇತ್ತು ಅಂದರೆ ನಿಮ್ಮ ಸರ್ಟಿಫಿಕೇಟನ್ನು ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂದರೆ ರಿಜಿಸ್ಟ್ರೇಷನ್ಗೆ, ಫಸ್ಟ್ ಒನ್ ಈಸ್ ಅ ಪ್ಯಾನ್ ಕಾರ್ಡ್ ಫಾರ್ ಅ ಪರ್ಸನ್. ಇಟ್ ಈಸ್ ಅ ನೆಸೆಸರಿ. ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. And proof of a constitution like a memorandum of association, articles and certificate of information, partnership deed. And the documents, these are all called as the documents necessary for registration. ಆಮೇಲೆ ಡೀಟೇಲ್ಸ್, ಪ್ರೂಫ್ ಆಫ್ ಪ್ಲೇಸ್ ಆಫ್ ಬಿಸ್ನೆಸ್ ಆ್ಯಂಡ್ ಅಗ್ರಿಮೆಂಟ್ ವಿತ್ ಎಲೆಕ್ಟ್ರಿಸಿಟಿ ಬಿಲ್. ಅಂದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಇರಬೇಕು, ಅಗ್ರಿಮೆಂಟ್ ಇರಬೇಕು. ಆಮೇಲೆ ಬ್ಯಾಂಕ್ ಅಕೌಂಟ್ ವಿತ್ IFSC ನಂಬರ್, ಬ್ರಾಂಚ್ ಕೋಡ್, ಎವ್ರಿಥಿಂಗ್ ಶುಡ್ ಬಿ ಮೆನ್ಷನ್ ಕ್ಲಿಯರ್ಲಿ. ಆಮೇಲೆ ಸಿಗ್ನೇಚರ್ ಈಸ್ ಆಲ್ಸೋ ನೆಸೆಸರಿ. ಆಮೇಲೆ ಒನ್ ರಿಜಿಸ್ಟ್ರೇಷನ್ ಫಾರ್ ಒನ್ ಸ್ಟೇಟ್ ಓನ್ಲಿ. ಅಂದರೆ ನೀವು ಒಂದು ವೇಳೆ ಬ್ರಾಂಚ್ ಬಹಳಷ್ಟು ಸ್ಟೇಟ್ನಲ್ಲಿ ನೀವು ಮಾಡಿದ್ರಿ ಅಂದ್ರೆ ಪ್ರತಿಯೊಂದು ಸ್ಟೇಟ್ನಲ್ಲೂ ನೀವೇನು ಮಾಡ್ಬೇಕ್ರಿ, ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಹೇಳ್ತೀವಿ. ಸಪ್ರೇಟ್ ರಿಜಿಸ್ಟ್ರೇಷನ್ ಫಾರ್ ಸಪ್ರೇಟ್ ಸ್ಟೇಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆನಪಿಟ್ಕೋರಿ, ಪ್ರತಿಯೊಂದು ಸ್ಟೇಟ್ನಲ್ಲೂ ನೀವು ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇರುತ್ತದೆ. ಸಪ್ರೇಟ್ ರಿಜಿಸ್ಟ್ರೇಷನ್ ಫಾರ್ ಡಿಫರೆಂಟ್ ಬಿಸ್ನೆಸ್ ವರ್ಟಿಕಲ್ ವಿದಿನ್ ದ ಸ್ಟೇಟ್. ಅಂದರೆ ಒಂದು ಸ್ಟೇಟ್ನಲ್ಲಿ ನಾವು ಸಪ್ರೇಟಾಗಿ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡಬೇಕಾದಾಗ ಅದನ್ನು ನಾವಲ್ಲಿ ಬರೀಬೇಕು. ದಿಸ್ ಈಸ್ ಆಲ್ ಅಬೌಟ್ ದ registration process in detail.